वेरी गुड मॉर्निंग चिल्ड्रन। आज मैं 9वीं कक्षा की 5वां पाठ मौसी आपको समझाने जा रही हूँ। आप अच्छे से समझ ले इस पाठ को। मौसी पद्य का रचयिता है भीष्म सहानी जी। अभी हम इनके बारे में जाएंगे। अभी आप यहाँ पर भीष्म सहानी जी का चित्र देख रहे हैं, इमेज देख रहे हो बच्चों। ठीक है, अभी इनके बारे में हम लेखक परिचय पाएंगे। यहाँ पर सन 1915 अगस्त 7 को ರಾವಲ್ಪಿಂಡಿ में ಭೀಷ್ಮ ಸಹಾನಿ का ಜನ್ಮ हुआ। ಅಂದರೆ 1915 ಆಗಸ್ಟ್ 7ರಂದು ರಾವಲ್ಪಿಂಡಿಯಲ್ಲಿ ಭೀಷ್ಮ ಸಹಾನಿಯವರ ಜನನ ಆಯಿತು। MA PhD तक इन्होंने शिक्षा पाई है। ಅವರು MA PhD ತನಕ ಅವರ ಶಿಕ್ಷಣವನ್ನು ಪಡೆದಿರುವಂತಹದ್ದು। सहानी जी हिंदी, अंग्रेजी, संस्कृत, रूसी, पंजाबी आदि भाषाओं के ज्ञाता हैं। इन भाषाओं की इनकी अनेक रचनाएं प्रकट हुई हैं। ನೋಡ್ರಿ ಮಕ್ಕಳೇ, ಸಹಾನಿಯವರು ಹಿಂದಿ, ಇಂಗ್ಲಿಷ್, ಸಂಸ್ಕೃತ, ರೂಸಿ, ಪಂಜಾಬಿ ಈ ಎಲ್ಲ ಭಾಷೆಗಳನ್ನು ತಿಳ್ಕೊಂಡಂಥ ವ್ಯಕ್ತಿಯಾಗಿದ್ದರು ಮತ್ತು ಈ ಎಲ್ಲ ಭಾಷೆಗಳಲ್ಲಿ ಅವರು ಅನೇಕ ರಚನೆಗಳನ್ನು ಕೂಡ ಪ್ರಕಟಿಸಿದ್ದಾರೆ। ವಿಶೇಷಕರ್ ಆಮ್ ಆದ್ಮಿ ಕಾ ಜೀವನ್ ಇನ್ಕಿ ರಚನಾओं में अंकित हुआ है। ವಿಶೇಷವಾಗಿ ಹೇಳೋದಂದ್ರೆ ಇವರು ರಚಿಸಿದಂಥ ರಚನೆಗಳಲ್ಲಿ ಆಮ್ ಆದ್ಮಿ ಅಂದ್ರೇನು, ಸಾಮಾನ್ಯ ಮನುಷ್ಯರ ಒಂದು ಕಥೆಗಳು ಅದರಲ್ಲಿ ಇರುವಂಥವು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ। ಝರೋಕೆ, ಕಡಿಯಾ, ತಮಸ್, ಬಸಂತಿ ಆದಿ ಇನ್ಕೆ ಉಪನ್ಯಾಸ ಹೈ। ನೋಡ್ರಿ, ಇವರು ಬರೆದಂಥ ರಚನೆಗಳಲ್ಲಿ ಅವರ ಉಪನ್ಯಾಸಗಳು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ ಝರೋಕೆ, ಕಡಿಯಾ, ತಮಸ್, ಬಸಂತಿ। ಆನಂತರ ಭಾಗ್ಯರೇಖಾ, ಭಟಕ್ತಿ ರಾಖ್, ವಾಡಚು, ಶೋಭಾಯಾತ್ರಾ ಆದಿ ಕಹಾನಿ ಸಂಗ್ರಹ ಹೈ। ಇವೆಲ್ಲ ಕೂಡ ಕತೆಗಳ ಸಂಗ್ರಹಗಳು ಆಗಿರುವಂಥದ್ದು। ಯಾವುದು ಹೇಳಿದ್ರೆ ಭಾಗ್ಯರೇಖಾ, ಭಟಕ್ತಿ ರಾಖ್, ವಾಡ್ಚು, ಶೋಭಾಯಾತ್ರಾ। ಇದಲ್ದೇನೆ ಭೀಷ್ಮ सहानी जी ने जीवनियाँ भी लिखी हैं। यथा बाई बलराज, अपनी बात, कबीरा खड़ा बाजार में, ಮಹಾದವಿ, ಮುವಾವ್ಜೆ ಆದಿ ನಾಟಕ ಹೇ। ಇವೆಲ್ಲ ಕೂಡ ಅವರು ರಚಿಸಿದಂಥ ನಾಟಕಗಳು ಆಗಿರುವಂಥದ್ದು। ಶಿರೋಮಣಿ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ ಇತ್ಯಾದಿ ಸೆ ಸುಶೋಭಿತ್ ಹೇ। ಅಂದರೆ ಇವು ಎಲ್ಲ ಇವರಿಗೆ ದಕ್ಕಿದಂಥ ಸಿಕ್ಕಂಥ ಸಾಕಷ್ಟು ಪುರಸ್ಕಾರಗಳು ಯಾವುದಪ್ಪ ಅಂತ ಹೇಳಿದ್ರೆ ಶಿರೋಮಣಿ, ಸಾಹಿತ್ಯ ಅಕಾಡೆಮಿ, ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ, ಇವೆಲ್ಲ ಅವರಿಗೆ ಸಿಕ್ಕಂಥ ಪುರಸ್ಕಾರಗಳು। ಹಾಗಾದರೆ ಮಕ್ಕಳೇ, ಈಗ ಈ ಪಾಠನ ನಾನು ಓದ್ತಾ ನಿಮಗೆ ತಿಳಿಸ್ಕೊಡ್ತೀನಿ, ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ। अच्छे से सुन ले आप। उस औरत को सभी मौसी कहकर पुकारते थे, बच्चे भी और बड़ी उम्र के लोग भी। ಅಂದರೆ ಅಲ್ಲಿ ಚಿತ್ರದಲ್ಲಿ ತೋರಿಸಿದಂಥ ಒಬ್ಬ ಹೆಣ್ಮಗಳು, ಅವರನ್ನು ಎಲ್ಲರೂ ಮೌಸಿ ಅಂತ ಹೇಳಿ ಕರಿತಾ ಇದ್ರು। ಮೌಸಿ ಅಂದ್ರೇನು, ನಮ್ಮ ಕನ್ನಡದಲ್ಲಿ ನಾವು ಚಿಕ್ಕಮ್ಮ ಅಂತ ಹೇಳ್ತೀವಿ। ಓಕೆ, ಅವರನ್ನು ಅಂದರೆ ಮೌಸಿ, ಮಾತಾ ಕಿ ಬೆಹನ್, ತಾಯಿಯ ಸಹೋದರಿಗೆ ನಾವೇನಂತ ಕರಿತೀವಿ, ಮೌಸಿ ಅಂತ ಹೇಳಿ ಕರೆಯುವಂಥದ್ದು। ಈ ಪಾಠದಲ್ಲಿ ತೋರಿಸಿದಂಥ ಈ ಒಂದು ಚಿತ್ರದಲ್ಲಿ ಕಾಣುವಂಥ ಒಬ್ಬ ಹೆಣ್ಮಗಳಿಗೆ ಸಣ್ಣ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಮೌಸಿ ಅಂತಲೇ ಕರಿತಾ ಇದ್ರು। ಮೌಸಿ ಸಬ್ಕೋ ಮಾ ಕೆ ಜೈಸೆ ಪ್ಯಾರ್ ಬನಿ ಥಿ। ಅಂದರೆ ಆ ಮೌಸಿಯ ಸ್ವಭಾವ ಹೇಗಿತ್ತಂದರೆ ಎಲ್ಲರಿಗೋಸ್ಕರ ಅವಳು ಅಮ್ಮನ ಥರ ಪ್ರೀತಿ ಕೊಡ್ತಾ ಇದ್ಲು। ಸಬ್ಕೆ ಸುಖ ದುಃಖಕ್ಕೆ ಸಮಯ ಮೇ ಸಾಥ್ ದೇತಿ ಥಿ, ಎಲ್ಲರ ಸುಖ ದುಃಖಗಳಲ್ಲಿ ಜೊತೆಯಾಗಿರ್ತಾ ಇದ್ರು। ಬಚ್ಚೋಂ ಕೆ ಲಿಯೇ ತೋ ವಹ ಸೇವಾ ಕಿ ಮೂರ್ತಿ ಬನಿ ಥಿ, ಮಕ್ಕಳಿಗಂತೂ ಅವರು ಒಬ್ಬ ಸೇವೆಯ ಮೂರ್ತಿಯೇ ಆಗಿದ್ರು ಆ ಊರಲ್ಲಿ। ಪ್ರತಿದಿನ ದೋಪಹರ್ ಹೋತೆ ಹೋತೆ ಮೌಸಿ ಸ್ಕೂಲ್ ಕೆ ಫಾಟಕ್ ಪರ್ ಪಹುಂಚ್ ಜಾತಿ ಥಿ। ನೋಡ್ರಿ, ಪ್ರತಿದಿನ ಮಧ್ಯಾಹ್ನ ಆಗ್ತಿದ್ದಂಗೆನೆ ಮೌಸಿ ಸ್ಕೂಲಿನ ಫಾಟಕ್ ಅಂದ್ರೇನು, ಮಹಾದ್ವಾರ, ಮುಖ್ಯ ದ್ವಾರ, ಆ ಒಂದು ಮುಖ್ಯ ದ್ವಾರದ ಹತ್ರ ಅವರು ಹೋಗ್ತಾ ಇದ್ರು। जैसे ही चुट्टी की घंटी बजती वैसे ही बच्चे भागते हुए बाहर निकलते और मौसी के कंधों पर अपने अपने बस्ता डाल देते। ನೋಡ್ರಿ, ಮಕ್ಕಳಿಗೆ ಅವರು ಯಾಕೆ ಸೇವೆಯ ಮೂರ್ತಿ ಆಗಿದ್ರಪ್ಪ ಅಂತ ಹೇಳಿದ್ರೆ ಮಧ್ಯಾಹ್ನ ಆಗ್ತಿದ್ದಂಗೆನೆ ಅವರು ಶಾಲೆಯ ಮುಖ್ಯ ದ್ವಾರದ ಹತ್ರ ಹೋಗ್ತಾ ಇದ್ರು। ಸ್ಕೂಲ್ ಬಿಟ್ಟ ತಕ್ಷಣ ಮಕ್ಕಳು ಎಲ್ಲರೂ ಓಡಿ ಬಂದು ತಮ್ಮ ತಮ್ಮ ಬ್ಯಾಗ್ಗಳನ್ನು ಆ ಮೌಸಿ ಹೆಗಲ ಮೇಲೆ ಇಟ್ಬಿಡ್ತಾ ಇದ್ರು। ಮೊಹಲ್ಲೆ ಕೆ ಸಭಿ ಬಚ್ಚೆ ಉಸೆ ಘೇರೆ ರೇತೆ ಥೇ। ಆ ಒಂದು ಏರಿಯಾದಲ್ಲಿ, ಮೊಹಲ್ಲಾ ಕಾ ಮತ್ಲಬ್ ಹೋತಾ ಏರಿಯಾ,
ಆ ಏರಿಯಾದಲ್ಲಿರುವಂಥ ಎಲ್ಲ ಮಕ್ಕಳು ಅವರನ್ನ ಸುತ್ತುವರೆದಿರ್ತಾ ಇದ್ರು. ಅಷ್ಟು ಒಂದು ಪ್ರೀತಿಯನ್ನು ಕೊಡ್ತಾ ಇದ್ರು ಅವರೆಲ್ಲರಿಗೂ. दोपहर ढलने पर मौसी नीम के पेड़ तले जा पहुंचती जहां सभी बच्चे खेला करते थे. ನೋಡ್ರಿ, ಮಧ್ಯಾಹ್ನ ಮುಗಿತಿದ್ದಂಗೆನೆ ಅಂದರೆ ಸಾಯಂಕಾಲ ಬರ್ತಿದ್ದಂಗೆನೆ ಮೌಸಿ ನೀಮ್ಕೆ ಪೇಡ್ ತಲೆ ಅಂದರೆ ಬೇವಿನ ಗಿಡದ ಕೆಳಗಡೆ ಮುಟ್ ಹೋಗ್ತಾ ಇದ್ರು. ಅಲ್ಲಿ ಎಲ್ಲ ಮಕ್ಕಳು ಕೂಡ ಆಟ ಆಡ್ತಾ ಇದ್ರು. मौसी के बच्चों के साथ खेलना, उन्हें कहानियाँ, चुटकुले और पहेलियाँ सुनाना बहुत पसंद था. ಯಾಕೆ ಅವರೆಲ್ಲ ಹೋಗ್ತಾ ಇದ್ರು ಅಂದರೆ ಮಕ್ಕಳ ಜೊತೆಗೆ ಆಟ ಆಡೋದಂದರೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಅದಷ್ಟಲ್ದೇ ಅವರಿಗೆ ಕತೆಗಳನ್ನು ಹೇಳೋದು, ಚುಟ್ಕುಲ ಅಂದರೆ ನಗೆಹನಿಗಳನ್ನು ಹೇಳೋದು, ಮತ್ತು ಪಹೇಲಿಯಾ ಸುನಾನ, ಪಹೇಲಿಯಾ ಕಾ ಮತ್ಲಬ್ ಹೋತಾ ಹೈ ಯಹಾ ಪರ್ ಒಗಟುಗಳನ್ನು ಅವರಿಗೆ ಕೇಳೋದು, ಹೇಳೋದು, ಅದೆಲ್ಲ ಅವರಿಗೆ ತುಂಬಾ ಇಷ್ಟ ಇರ್ತಾ ಇತ್ತು. वह तोता तोती की कहानी, काट की घोड़े की कहानी, विरोचित कहानी आदि सुनाती थी. ಈ ಎಲ್ಲ ಕತೆಗಳನ್ನು ತೋತಾ ತೋತಿ, ಕಾಟ್ಕಿ ಗೋಡ, ಆಮೇಲೆ ವಿರೋಚಿತ್ ಕಹಾನಿ ಇವೆಲ್ಲ ಕೂಡ ಅವರು ಅವರಿಗೆ ಹೇಳ್ತಾ ಇದ್ರು. मौसी बच्चों को खिलाने के लिए अपने पास चने, टिकिया, मूंगफली आदि कुछ न कुछ रखती थी. ಇದಷ್ಟಲ್ದೇನೆ ಅವ್ರಿಗೆ ಏನಾದರೂ ತಿನ್ನಿಸ್ಬೇಕಲ್ಲ, ಆಟ ಆಡ್ತಾ ಇರ್ತಾರೆ ಮಕ್ಕಳು. ಸೊ ತಮ್ಮ ಹತ್ರ ಅವರು ಕಡಲೆಕಾಳಾಗಿರ್ಬೋದು, ಕೆಲವೊಂದು ಚಿಕ್ಕಿ ಟಿಕಿಯಾ ಇರ್ಬೋದು, ಅಥವಾ ಮೂಂಗ್ಫಲಿ ಶೇಂಗಾ, ಇದನ್ನೆಲ್ಲ ಅವರು ತಮ್ಮ ಹತ್ರ ಇಟ್ಕೊಳ್ತಾ ಇದ್ರು. ವಹ ಬಚ್ಚೋं से अपने ಬೇಟೆ ಬೇಟಿಯೋ ಜೈಸೆ ಪ್ಯಾರ್ ಕರ್ತಿ ಥಿ. ಯಾಕೆ ಅವರೆಲ್ಲರಿಗೂ ಅಷ್ಟು ಇಷ್ಟ ಆಗಿದ್ರು ಅಂದರೆ ಮಕ್ಕಳನ್ನು ಅವರು ತನ್ನ ಮಗಳು ಅಂತಾನೆ ಅವರು ತಿಳ್ಕೊಂಡು ಪ್ರೀತಿಸ್ತಾ ಇದ್ರು. एक दिन जब स्कूल की छुट्टी हुई, बच्चे बस्ते उठाकर बाहर निकले तो मौसी फाटक पर नहीं मिले. ಹೀಗೆ ಒಂದಿನ ಇದು ನಡೀತಾ ಇರುತ್ತೆ ಕತೆ. ಆದ್ರೆ ಒಂದಿನ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ, ಯಾವಾಗ ಸ್ಕೂಲ್ ಬಿಡತ್ತೋ ಮಕ್ಕಳೆಲ್ಲ ತಮ್ಮ ಬ್ಯಾಗ್ಗಳನ್ನು ತಗೊಂಡು ಹೊರಗೆ ಬರ್ತಾರೆ. ಆದರೆ ಅಲ್ಲಿ ಮುಖ್ಯ ದ್ವಾರದಲ್ಲಿ ಏನಾಗಲ್ಲ, ಮೌಸಿ ಅವರಿಗೆ ಕಾಣಲ್ಲ. ಶಾಮ್ ಕೋ ಬಚ್ಚೆ ಖೇಲ್ನೆ ಕೆ ಲಿಯೆ ನಿಕ್ಲೆ ತೋ ಮೌಸಿ ಪೇಡ್ ಕೆ ನೀಚೆ ಬಿ ನಹಿ ಥಿ. ಸಾಯಂಕಾಲ ಮಕ್ಕಳು ಆಟಕ್ಕೆ ಹೋದಾಗ ಆ ಒಂದು ನೀಮ್ಕೆ ಪೇಡ್ಕೆ ತಲೆ ಹೋಗ್ತಾ ಇದ್ರು ಅವರು, ಅಂದರೆ ಬೇವಿನ ಮರದ ಕೆಳಗಡೆ ಹೋಗ್ತಾ ಇದ್ರು. ಅಲ್ಲಿ ಕೂಡ ಮಕ್ಕಳಿಗೆ ಮೌಸಿ ಸಿಗಲಿಲ್ಲ. ಕಿಸಿ ಕೋ ಭಿ ಮಾಲೂಮ್ ನಹಿ ಥಾ ಕಿ ಮೌಸಿ ಕಹಾ ಗಯೇ ಹೈ. ಇಡೀ ಊರಲ್ಲಿ ಯಾರಿಗೂ ಗೊತ್ತಿಲ್ಲ ಮೌಸಿ ಎಲ್ಲಿ ಹೋದ್ರು ಅಂತ ಹೇಳಿ. ಕೈ ದಿನ ಬೀತ್ ಗಯೇ ಪರ್ ಮೌಸಿ ಕಾ ಕುಚ್ ಪತಾ ನಹಿ ಚಲಾ. ಎಷ್ಟೋ ದಿನಗಳು ಕಳೆದವು, ಆದರೆ ಮೌಸಿಯ ಬಗ್ಗೆ ಯಾರಿಗೂ ಏನೂ ಗೊತ್ತಾಗಲಿಲ್ಲ. ಉಸ್ಕೆ ಬಿನಾ ಸಾರಾ ಮೊಹಲ್ಲಾ ಸೂನಾ ಸೂನಾ ಲಗ್ತಾ ಥಾ. ಅವರಿಲ್ದೇನೆ ಆ ಇಡೀ ಏರಿಯಾ ಹೇಗಿತ್ತಪ್ಪ ಅಂದರೆ ಸಪ್ಪಗಿರೋದು. ಸೂನಾ ಲಗ್ನ ಅಂದ್ರೇನು, ತುಂಬಾ ಖಾಲಿ ಅಲ್ಲಿ ಏನು ಗದ್ದಲ ಇಲ್ಲದೆ ಇರೋದು, ಆ ರೀತಿಯಾಗಿ ಅನಿಸ್ತಾ ಇತ್ತು. ಹಂಗಿದ್ದಾಗ ಏನಾಗತ್ತೆ ನೋಡ್ರಿ, ಏನಾಗತ್ತೆ ಅಂತ ಹೇಳಿದ್ರೆ, तभी एक मकान के अंदर एक दिन बच्चे मौसी की खोज में घूम रहे थे. ಒಂದಿನ ಮಕ್ಕಳು ಹಂಗಂದ್ರೆ ಮೌಸಿ ಎಲ್ಲಿ ಹೋದ್ರು ಅಂತ ಹೇಳಿ ಅವರನ್ನ ಹುಡುಕಾಡಕ್ಕೆ ಹೊರಟರು. तभी एक मकान के अंदर से ऊंची ऊंची आवाज सुनाई दी, हमने टेका तो नहीं ले रखा है मौसी, 20 दिन से तुम यहाँ हो. ನೋಡ್ರಿ, ಅವಾಗ ಅವರು ಹುಡುಕ್ಬೇಕಾದ್ರೆ ಒಂದು ದೊಡ್ಡ ಮನೆ ಇರುತ್ತೆ. ಆ ಮನೆಯಿಂದ ಕೆಲವೊಂದು ಸ್ವಲ್ಪ ಶಬ್ದಗಳು ಅಲ್ಲಿ ಆವಾಜಲ್ಲಿ ಕೇಳಿಬರುತ್ತೆ. ಅದೇನಂದ್ರೆ, ಹಮ್ನೆ ಟೇಕಾ ತೋ ನಹಿ ಲೇ ರಖಾ ಹೈ ಮೌಸಿ. ನಾನೇನು ನಿಮ್ಮನ್ನ ಟೇಕಾ ತಗೊಳ್ಳೋದಂದ್ರೇನು, ಅವ್ರನ್ನ ಪೂರ್ತಿ ಟಹರ್ನೇಕಿ ಜಗಹ, ಏನಿಲ್ಲಿ ಇರ್ತಿ ಅಂತ ಹೇಳಿ ನಾವೇನು ಹೇಳಿಲ್ಲ. ಟೇಕಾ ಅಂತೂ ಏನು ತಗೊಂಡಿಲ್ಲ, ಹೌದಿಲ್ಲೋ? ಎಷ್ಟೋ ದಿನದಿಂದ ನೀಲ್ ಇದೆಯಾ. 20 दिन से तुम यहाँ हो, 20 ದಿನಗಳಿಂದ ನೀ ಇಲ್ಲಿದೆಯಾ. ಅಬ್ ತುಮ್ ಕಿಸಿ ದೂಸರೆ ಕೆ ಘರ್ ಚಲಿ ಜಾವೋ. 20 ದಿನದಿಂದನೇ ಇಲ್ಲಿದೆಯಾ, ನೀ ಇಲ್ಲಿರಬೇಕು ಅಂತ ನಾವೇನು ನಿನಗಿಲ್ಲಿ ಸ್ಥಳನ ಬಿಟ್ಕೊಟ್ಟಿಲ್ಲ. ಸೊ ನೀಗ ಯಾರ್ದಾದ್ರೂ ಮನೆಗೆ ಹೊರಟು ಹೋಗು ಅಂತ ಒಂದು ಆವಾಜುಗಳು ಕೇಳಿಬರುತ್ತೆ. ಮೌಸಿ ಕಾ ನಾಮ್ ಸುನ್ಕರ್ ಬಚ್ಚೆ ಟಿಟಕ್ ಕರ್ ಕಡೆ ಹೋಗಯೇ. ಅಂದರೆ ಮೌಸಿ ಅಂತ ಹೇಳಿ ಶಬ್ದ ಕೇಳಿದ ತಕ್ಷಣನೇ ಮಕ್ಕಳಲ್ಲಿ ಏನಾಯಿತು, ನಿಂತು ಬಿಡ್ತಾರೆ ಅವರು. ಆ ಒಂದು ಶಬ್ದ ಕೇಳಿದ ತಕ್ಷಣ ಟಿಟಕ್ಕರ್ ಏನಾ ಮತ್ಲಬ್ ಅಲ್ಲೇ ನಿಂತು ಬಿಡೋದು, ಅಲ್ಲಿ ಅವರು ನಿಂತ್ಕೋತಾರೆ. ಬಂದ್ ದರ್ವಾಜೆ ಕಿ ದರಾರ್ ಮೇ ಸೆ ಝಾಂಕ್ ಕರ್ ದೇಖಾ ತೋ ಮೌಸಿ ಏಕ್ ಕಾಟ್ ಪರ್ ಲೇಟಿ ಥಿ. ಆ ಮುಚ್ಚಿದ ಬಾಗಿಲಿನ ಒಂದು ದರಾರ್ ಅಂದ್ರೇನು, ಕಿಂಡಿ. ಆ ಕಿಂಡಿಯಲ್ಲಿ ಬಗ್ಗಿ ನೋಡಿದಾಗ ಅಲ್ಲಿ ಮೌಸಿ ಒಂದು ಕಾಟ್ ಮೇಲೆ ಮಲಗಿರ್ತಾರೆ. ಉಸ್ಕೆ ಬಾಲ್ ಉಲ್ಜೆ ಹುಯೆ ಅವ್ರ ಚೆಹರಾ ಸೂಕಾ ಹುವಾ ಥಾ.
ಅವರು ಬಾಲ್ ಅಂದ್ರೇನು ಕೂದಲೆಲ್ಲ ಹರಡಿರತ್ತೆ ಮತ್ತು ಅವರ ಮುಖ ಒಣಗಿರತ್ತೆ. ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಮೌಸಿ ಮಕ್ಕಳಿಗೆ ಸಿಗ್ತಾರೆ. मौसी को ऐसा स्थिति में देखकर बच्चों को बहुत दुख हुआ और गुस्सा आया. ಮೌಸಿಯ ಈ ಒಂದು ಪರಿಸ್ಥಿತಿಯನ್ನು ನೋಡಿ ಮಕ್ಕಳಿಗೆ ದುಃಖನೂ ಆಗತ್ತೆ, ಜೊತೆಗೆ ತುಂಬ ಸಿಟ್ಟು ಕೂಡ ಬರುತ್ತೆ. दूसरे दिन बच्चे हॉकी मैच खेलकर लौट रहे थे तो रास्ते में पूल के पास मौसी बैठी नजर आई. ನೆಕ್ಸ್ಟ್ ಡೇ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಅವರು ಹಾಕಿ ಮ್ಯಾಚನ್ನು ಆಟ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಅವಾಗ ರಸ್ತೆಯಲ್ಲಿ ಪೂಲ್ ಅಂದ್ರೆ ಸೇತುವೆ, ಬ್ರಿಡ್ಜಿನ ಹತ್ತಿರ ಮೌಸಿ ಕುತ್ಕೊಂಡಿದ್ದು ಅವರಿಗೆ ಕಾಣಿಸುತ್ತೆ. ಉಸ್ಕೆ ಪಾಸ್ ಏಕ್ ಛೋಟಿ ಸಿ ಗಟ್ರಿ ಔರ್ ಲಾಠಿ ಬಿ ಥಿ. ಅವ್ರ ಹತ್ರ ಒಂದು ಗಟ್ರಿ ಕಾ ಮತ್ಲಬ್ ಹೋತಾ ಹೈ ಗಂಟು, ಬಟ್ಟೆಯಿಂದ ಕಟ್ಟಿದಂಥ ಗಂಟು, ಆ ಒಂದು ಚಿಕ್ಕದಾದಂಥ ಗಂಟು ಮತ್ತು ಒಂದು ಲಾಠಿ ಅಂದರೆ ಕೋಲ್ ಕೂಡ ಇತ್ತು. ಮೌಸಿ ಕೋ ದೇಖ್ ಕರ್ ಸಬ್ ಉಸೆ ಘೇರ್ ಕರ್ ಪ್ರಶ್ನೆ ಪೂछने ಲಗೆ. ಅವರನ್ನು ನೋಡ್ತಿದ್ದಂಗೆನೆ ಮಕ್ಕಳೆಲ್ಲ ಅವರು ಸುತ್ತುವರೆದು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ. तू इतने दिन कहाँ थी मौसी, यहाँ क्यों बैठी हो, ಏಕ್ನೆ ಪೂಚ. ಒಬ್ನೇನು ಕೇಳ್ತಾನೆ, ನೀನು ಇಷ್ಟು ದಿನಗಳ ಕಾಲ ಎಲ್ಲಿದ್ದಿ ಮೌಸಿ, ಇಲ್ಯಾಕೆ ಕುತ್ಕೊಂಡಿದ್ಯಾ ಅಂತ ಒಬ್ನು ಕೇಳ್ತಾನೆ. ಮೇ ಯಹಾ ಸೆ ಜಾ ರಹಿ ಹೂँ ಬೇಟಾ कहते हुए ಮೌಸಿ ಕಿ ಆಂಖೆ ಬರಾಯಿ. ಆ ಹುಡುಗ ಕೇಳ್ತಿದ್ದಂಗೆನೆ, ಇಲ್ಲಪ್ಪ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ದಂಗೆನೆ ಆ ಮೌಸಿ ಅಂದರೆ ಆ ಮೌಸಿಯ ಕಣ್ಣುಗಳಲ್ಲಿ ಏನಾಗುತ್ತೆ ಅಂದರೆ ನೀರು ತುಂಬಿಕೊಳ್ಳುತ್ತೆ. तू तो बीमार थी मौसी, तबीयत कैसी है, ಬಲ್ದೇವ್ ನೆ ಪೂಚ. ಬಲ್ದೇವ್ ಅನ್ನುವಂಥ ಹುಡುಗ ಏನು ಕೇಳ್ತಾನೆ, ನಿನಗೆ ಹುಷಾರಿರಲಿಲ್ಲ, ಈಗ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳ್ತಾನೆ. ಮೈ ಟೀಕ್ ಹೋ ಗಯಿ ಹೂँ, ನಾನು ಈಗ ಆರಾಮಾಗಿದ್ದೀನಿ ಅಂತ ಹೇಳ್ತಾಳೆ. ಅಪ್ನಾ ಗಾಂವ್ ಜಾ ರಹಿ ಹೂँ, ನನ್ನ ಊರಿಗೆ ನಾನು ಹೋಗ್ತಾ ಇದ್ದೀನಿ. ಹಮ್ ತುಜೆ ಕಹಿ ನಹಿ ಜಾನೆ ದೇಂಗೆ ಮೌಸಿ, ಸಬ್ನೆ ಏಕ್ ಸ್ವರ್ ಮೇ ಕಹಾ. ಮೌಸಿ ನಾನು ನನ್ನ ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಂಗೆನೆ ಎಲ್ಲ ಮಕ್ಕಳು ಸೇರಿ ಒಂದೇ ಸ್ವರದಲ್ಲಿ ಏನು ಹೇಳ್ತಾರೆ, ಹಮ್ ತುಜೆ ಕಹಿ ನಹಿ ಜಾನೆ ದೇಂಗೆ, ನಾವೆಲ್ಲರೂ ನಿಮ್ಮನ್ನ ಎಲ್ಲೂ ಹೋಗ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಮೌಸಿ ಕಿ ಆಂಖೋ ಮೇ ಆಂಸು ಛಲಕುಟಿ. ಈ ಮಾತನ್ನು ಕೇಳ್ತಿದ್ದಂಗೆನೆ ಮೌಸಿಯ ಕಣ್ಣುಗಳಲ್ಲಿ ನೀರು ಏನಾಗುತ್ತೆ, ಹೊರಹೊಮ್ಮತ್ತೆ. ದುಕಾನ್ ಕೆ ಸಾಮ್ನೆ ಏಕ್ ಕಾಟ್ ಬಿಛೀತಿ, ಅಂದರೆ ಒಂದು ಅಂಗಡಿ, ಅದ್ರ ಮುಂದ್ಗಡೆ ಒಂದು ಕಾಟನ್ನು ಹಾಕಿರ್ತಾರೆ. 2-3 ಲಡ್ಕೆ ಭಾಗಕರ್ ಕಾಟ್ ಉಠಾ ಲೇ ಆಯೆ. 2-3 ಮಕ್ಕಳು ಓಡ್ ಹೋಗಿ ಆ ಕಾಟನ್ನು ಎತ್ಕೊಂಡು ಬರ್ತಾರೆ. ಉಸ್ ಪರ್ ಮೌಸಿ ಕೋ ಜಬರ್ದಸ್ತಿ ಬಟಾ ದಿಯಾ. ಅದರ ಮೇಲೆ ಮೌಸಿಯನ್ನ ಫೋರ್ಸ್ಫುಲ್ ಆಗಿ ಕೂರಿಸ್ತಾರೆ. ಕಾಟ್ ಕೋ ಸೀದೆ ನೇಮ್ ಕೆ ಪೇಡ್ ಕೆ ನೀಚೆ ಲೇ ಆಯೆ. ಎಲ್ಲರೂ ಹೊತ್ಕೊಂಡು ಆ ಒಂದು ಬೇವಿನ ಮರ ಏನಿರುತ್ತಲ್ಲ ಅದ್ರ ಕೆಳಗಡೆ ಆ ಕಾಟನ್ನು ತಗೊಂಡು ಬರ್ತಾರೆ. ಕನ್ಹಯ್ಯ ಭಾಗಕರ್ ಅಪ್ನೆ ಘರ್ ಸೆ ದರಿ ಔರ್ ತಕಿಯಾ ಲಾಯಾ. ದರಿ ಕಾ ಮತ್ಲಬ್ ಯಹಾ ಪಾರ್ ಹೋತಾ ಹೈ ಬೆಡ್ಶೀಟ್, ಬಿಚಾವನ ಅಂತ ಹೇಳ್ತೀವಿ ಹಿಂದಿಯಲ್ಲಿ, ಮತ್ತು ತಕಿಯಾ ಅಂದರೆ ಪಿಲ್ಲೋ, ತಲೆದಿಂಬು. ಕನ್ನಯ್ಯ ಅಂತ ಹುಡುಗ ತನ್ನ ಮನೆಗೆ ಓಡ್ದವನೇ ಒಂದು ಬೆಡ್ಶೀಟ್ ಮತ್ತು ತಲೆದಿಂಬನ್ನು ತರ್ತಾನೆ. ಉಷಾ ತಾಲೀಮೆ 2 ರೋಟಿಯಾ ಲಾಯಿ. ಉಷಾ ಅನ್ನೋ ಹುಡುಗಿ ಒಂದು ತಟ್ಟೆಯಲ್ಲಿ 2 ರೊಟ್ಟಿಯನ್ನು ತಗೊಂಡು ಬರ್ತಾಳೆ. ಯೋಗರಾಜ್ ಏಕ ಕಟೋರೊಮ್ಮೆ ದೂದ್ ಲಾಯ. ಯೋಗರಾಜ್ ಅನ್ನುವಂಥ ಹುಡುಗ ಒಂದು ಬಟ್ಲಲ್ಲಿ ಹಾಲನ್ನು ತಗೊಂಡು ಬರ್ತಾನೆ. ಗೋಪಾಲ್ ಘರ್ ಸೆ ಲ್ಯಾಂಪ್ ಉಟಾಲಾಯ. ಗೋಪಾಲ್ ಅನ್ನೋ ಹುಡುಗ ಬೆಳಕು ಬೇಕಲ್ಲ ರಾತ್ರಿ ಮೌಸಿಗೆ, ಸೊ ಒಂದು ಲ್ಯಾಂಪನ್ನು ತಗೊಂಡು ಬರ್ತಾನೆ. ಮುನ್ನಿ ಪೀನೆ ಕೆ ಲಿಯೆ ಪಾನಿ ಲಾಯಿ. ಮುನ್ನಿ ಅಂತ ಹುಡುಗಿ ಕುಡಿಲಿಕ್ಕೋಸ್ಕರ ನೀರು ತರ್ತಾಳೆ. ಬಲ್ದೇವ್ ಕೆ ಪಿತಾ ಡಾಕ್ಟರ್ ತೇ. ಬಲ್ದೇವ್ ಅನ್ನೋ ಹುಡುಗನ ತಂದೆ ಇಲ್ಲಿ ಡಾಕ್ಟರ್ ಆಗಿರ್ತಾರೆ. ವಹ ಅಪ್ನೆ ಪಿತಾ ಕೋ ಕ್ಲಿನಿಕ್ ಸೆ ಖೀಂಚ್ ಲಾಯಾ. ಮೌಸಿ ಬಿಮಾರ್ ಹೈ, ಆಪ್ ಜಲ್ದಿ ಚಲ್ಕರ್ ದೇಖಿಯೇ. ನೋಡ್ರಿ, ಅವನು ಅವರ ಹಾಸ್ಪಿಟ್ಲಿಗೆ ಹೋಗಿ ಅವರನ್ನು ಎಳ್ಕೊಂಡು ಬರ್ತಾರೆ, ತನ್ನ ತಂದೆಯನ್ನು. ಬಲ್ದೇವ್ ಅನ್ನೋ ಹುಡುಗ, ಮೌಸಿಗೆ ಹುಷಾರಿಲ್ಲ, ಸೊ ಆಪ್ ಉನ್ಹೆ ಚಲ್ಕರ್ ದೇಖಿಯೇ, ಹೋಗ್ರಿ ಇಲ್ಲಿ ಅವರನ್ನು ನೋಡ್ರಿ ಅಂತ ಹೇಳಿ ತಂದೆಗವನು ಹೇಳ್ತಾನೆ. ಬಚ್ಚೆ ಸೋಚನೆ ಲಗೆ ಕಿ ಮೌಸಿ ಕೋ ಕಹಾ ಟಹರಾಯ ಜಾಯ್. ಮಕ್ಕಳೆಲ್ಲ ಯೋಚನೆ ಮಾಡ್ತಾರೆ, ಸೊ ಮೌಸಿಯನ್ನು ಈಗ ಎಲ್ಲಿ ಇಡೋದು, ಅವ್ರು ಇರಲಿಕ್ಕೆ ವಾಸಸ್ಥಾನ ಏನು, ಟಹರ್ನೆಗೆ ಒಂದು ಜಾಗ ಬೇಕಲ್ಲ ಅವರಿಗೆ ಇರಲಿಕ್ಕೆ, ಸೊ ಎಲ್ಲಿ ಇಡಬೇಕು ಅವ್ರನ್ನ ಅಂತ ಹೇಳಿ ಎಲ್ಲ ಮಕ್ಕಳು ಏನು ಮಾಡ್ತಾರೆ, ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಉನ್ಹೋನೆ ನಿರ್ಣಯ ಲಿಯಾ ಕಿ वे बारी बारी से उसे अपने घर में रखेंगे.
ಈಗ ಒಬ್ಬರ ಮನೆಯಲ್ಲೇ ಇಡ್ಲಿಕ್ಕಾಗಲ್ಲ. ಸೊ ಅವ್ರೇನು ಮಾಡ್ತಾರೆ, ಬಾರಿ ಬಾರಿ ಅಂದರೆ ಸರದಿ ಪ್ರಕಾರ ಮೌಸಿ ಒಂದು ವಾರ ಬಲದೇವನ ಮನೆಯಲ್ಲಿರೋದು, ಒಂದು ವಾರ ಕನ್ನಯ್ಯನ ಮನೆಯಲ್ಲಿರೋದು, ಒಂದು ವಾರ ಮುನ್ನಿ, ಒಂದು ವಾರ ಉಷಾ, ಈ ರೀತಿಯಲ್ಲಿ ಒಂದೊಂದು ವಾರ ಒಬ್ಬೊಬ್ಬರ ಮನೆಯಲ್ಲಿರೋದು ಅಂತ ಅವರು ಡಿಸಿಷನ್ ತಗೊಳ್ತಾರೆ. बाद में उन्होंने हेडमास्टर जी से विनती की कि मौसी को स्कूल में काम दिया जाए. ಆನಂತರ ತಮ್ಮ ಶಾಲೆಯ ಹೆಡ್ ಮಾಸ್ಟರ್ ಹತ್ರ ಅವ್ರು ಏನು ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ. ವಿನತಿ ಕರ್ನೆ ಕಾ ಮತ್ಲಬ್ ಹೋತಾ ಹೈ ಯಹಾ ಪರ್ ರಿಕ್ವೆಸ್ಟ್ ಕರ್ನಾ. ರಿಕ್ವೆಸ್ಟ್ ಮಾಡಿ ಸ್ಕೂಲಲ್ಲಿ ಅವ್ರಿಗೊಂದು ಕೆಲಸ ಕೊಡ್ರಿ ಅಂತ ಕೇಳ್ತಾರೆ. हेड मास्टर जी ने मान लिया और मौसी को रहने के लिए स्कूल में एक कोठरी भी दे दी. ನೋಡಿ, ಇದಷ್ಟಿಲ್ದೇನೆ ಏನು ಮಾಡ್ತಾರೆ, ಹೆಡ್ ಮಾಸ್ಟರು ಅವ್ರ ಮಾತನ್ನು ಒಪ್ಕೊಂಡು ಆ ಮೌಸಿಗೆ ಒಂದು ಕೆಲಸ ಕೊಡೋದ್ರ ಜೊತೆಗೇನೆ ಒಂದು ಕೋಟ್ರಿ ಅಂದರೆ ಪುಟ್ಟದೊಂದು ಕೋಣೆ, ಒಂದು ರೂಮನ್ನು ಕೂಡ ಅವರು ಇರಲಿಕ್ಕೆ ಕೊಡ್ತಾರೆ. ಮೌಸಿ ಫಿರ್ ಸೆ ಸ್ಕೂಲ್ ಕೆ ಆಂಗನ್ ಮೇ ಆನೆ ಲಗಿ. ಮೌಸಿ ಆನಂತರ ಏನು ಅಲ್ಲೇ ಇರ್ತಾ ಇದ್ರು. ಸೊ ಸ್ಕೂಲಿನ ಒಂದು ಅಂಗಳದಲ್ಲಿ ಬರಕ್ಕೆ ಶುರು ಮಾಡಿದ್ರು. ಬಚ್ಚೆ ಉಸೆ ಗೇರೆ ರೇತೆ ಅವ್ರ ವಹ ಉನ್ಹೆ ಕಹಾನಿಯಾ ಸುನಾತಿ. ಮಕ್ಕಳೆಲ್ಲ ಅವರನ್ನು ಸುತ್ತುವರಿತಾ ಇದ್ರು, ಜೊತೆಗೆ ಮೌಸಿಯವರಿಗೆ ಕತೆಗಳನ್ನು ಹೇಳ್ತಾ ಇದ್ರು. ಕಬಿ ಕಬಿ ಲಾಟಿ ಟೇಕ್ತಿ ಹುಯಿ ಮೊಹಲ್ಲೆ ಕಾ ಚಕ್ಕರ್ ಕಾಟ್ತಿ, ಸಭೀ ಘರೋ ಮೇ ಝಾಂಕ್ ಉನ್ಕಾ ಕುಶಲ ಕ್ಷೇಮ ಪೂಜ್ತಿ. ಯಾವಾಗಲಾದರೂ ಅಲ್ಲೇ ಇದ್ದು ಬೇಜಾರಾದಾಗ ಏನು ಮಾಡ್ತಾ ಇದ್ರು, ಆ ಒಂದು ಲಾಟಿ ಕೋಲನ್ನು ಟೇಕ್ತಿ ಅಂದರೆ ಟಕ್ 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 ಕರ್ತಾ ಎಲ್ಲ ಒಂದು ಮೊಹಲ್ಲೆಯಲ್ಲಿ ಅಂದರೆ ಏರಿಯಾದಲ್ಲಿ ಸುತ್ತಾಡ್ತಾ ಇದ್ರು. ಎಲ್ಲ ಮನೆಗೂ ಬಗ್ಗಿ ನೋಡಿ ಅವರ ಒಂದು ಕುಶಲಕ್ಷೇಮವನ್ನು, ಹೇಗಿದ್ದೀರಾ, ಆರಾಮಿದ್ದೀರಾ, ಏನು ಅಂತ ಹೇಳಿ ಕುಶಲಕ್ಷೇಮವನ್ನು ಕೇಳ್ತಾ ಇದ್ರು. सांझ डले अपने कोठरी में चली आती और चैन की सांस लेती. ಸಂಜೆ ಆಗ್ತಿದ್ದಂಗೆನೆ ತಮ್ಮ ಕೋಣೆಗೆ ಬಂದು ಏನು ಮಾಡ್ತಾ ಇದ್ರು, ಆರಾಮಾಗಿ ಮಲ್ಕೊಳ್ತಾ ಇದ್ರು. इस तरह बच्चों के प्रेम व स्नेह भाव से मौसी के जीवन में ಖುಷಿ ಕೆ ದಿನ ಲೌಟ್ ಆಯೆ. ಈ ರೀತಿಯಲ್ಲಿ ಮೌಸಿಯ ಒಂದು ಜೀವನದಲ್ಲಿ ಒಂದು ಮಕ್ಕಳ ಪ್ರೀತಿ, ಹೌದಾ, ಒಂದು ಪ್ರೀತಿಯ ಭಾವನೆ, ಸ್ನೇಹದ ಭಾವನೆ ಏನಾಯಿತು, ಆ ಮೌಸಿಗೆ ಏನಾಯ್ತು ಅಂದರೆ ಖುಷಿಗಳ ದಿನಗಳನ್ನು ತಂದುಕೊಡ್ತು. ಮಕ್ಕಳೇ, ಒಟ್ಟಾರೆಯಾಗಿ ಈ ಪಾಠದಿಂದ ನಾವು ಕಲಿಯೋದೇನಪ್ಪ ಅಂತ ಹೇಳಿದ್ರೆ, ಜೈಸಿ ಕರ್ನಿ ವೈಸಿ ಬರ್ನಿ. ನಾವೇನು ಒಂದು ಕರ್ಮ ಮಾಡ್ತೇವೋ ಅದರ ಪ್ರತಿಫಲ ನಮಗೆ ಸಿಕ್ಕೇ ಸಿಗತ್ತೆ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಪ್ರತಿಫಲ ಸಿಗತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದ್ದೇ ಸಿಗೋದು. ಸೊ ನಮ್ಮ ಜೀವನದಲ್ಲಿ ನಾವು ಒಳ್ಳೆ ಕರ್ಮಗಳನ್ನು ಮಾಡಬೇಕು ಅನ್ನುವಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ ಮಕ್ಕಳೇ. ಸೊ ಆದ್ದರಿಂದ ಈ ಪಾಠದ ಒಂದು ಆಶಯ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಪಾಠದಲ್ಲಿ ಮೌಸಿ ಅನ್ನುವಂಥ ಹೆಣ್ಮಗಳು ನಿಸ್ವಾರ್ಥವಾಗಿ ಸೇವಾ ಮನೋಭಾವವನ್ನು ಇಟ್ಕೊಂಡಿರ್ತಾಳೆ. ಈ ಒಂದು ಕಹಾನಿಯಿಂದ ಮಕ್ಕಳು ಪರೋಪಕಾರ ಅಂದ್ರೇನು, ಆಮೇಲೆ ದೊಡ್ಡವರಿಗೆ ಯಾವ ರೀತಿ ನಾವು ಮರ್ಯಾದೆಯನ್ನು ಕೊಡಬೇಕು, ರೆಸ್ಪೆಕ್ಟನ್ನು ಕೊಡಬೇಕು, ಆಮೇಲೆ ಅಸಹಾಯಕರಿದ್ದರೆ ಅವ್ರಿಗೆ ಯಾವ ರೀತಿ ನಾವು ಸಹಾಯ ಮಾಡಬೇಕು ಅನ್ನೋದರ ಪ್ರೇರಣೆ ನಿಮಗಿಲ್ಲಿ ಸಿಗ್ತಾ ಇದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ನೋಡಿರಿ, ಎಲ್ಲ ಮಕ್ಕಳು ಇರೋದ್ರಿಂದನೇ ಮೌಸಿ ಇವತ್ತು ಇಲ್ಲ ಅಂದರೆ ಎಲ್ಲೋ ಹೋಗಿ ಅವ್ರ ಪರಿಸ್ಥಿತಿ ಏನಾಗ್ತಾ ಇತ್ತೋ ಏನೋ. ಹೌದು ತಾನೇ ಮಕ್ಕಳೇ? ಸೊ ಈ ಪಾಠ ನಿಮಗಿಲ್ಲಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೀವು ಕೂಡ ಈ ಒಂದು ಪಾಠದ ಇನ್ಸ್ಪಿರೇಷನನ್ನು ತಗೊಂಡು, ಪ್ರೇರಣೆಯನ್ನು ಪಡ್ಕೊಂಡು, ಸ್ನೇಹ ಮನೋಭಾವ, ಪ್ರೀತಿ, ದೊಡ್ಡವರನ್ನು ಕಂಡ್ರೆ ರೆಸ್ಪೆಕ್ಟ್ ಕೊಡುವಂಥದ್ದು, ಆದರ ಕೊಡುವಂಥದ್ದು, ಆಮೇಲೆ ಅಸಹಾಯಕರಿದ್ದರೆ ಅವರಿಗೆ ನಾವು ಸಹಾಯವನ್ನು ಮಾಡುವಂಥದ್ದು, ಪರೋಪಕಾರದ ಒಂದು ನಿಸ್ವಾರ್ಥ ಒಂದು ಭಾವದಿಂದ ಸೇವೆಯನ್ನು ಮಾಡುವಂಥದ್ದು, ಈ ಎಲ್ಲ ಗುಣಗಳನ್ನು ಬೆಳೆಸ್ಕೊಳ್ತೀರಿ ಅಂತ ತಿಳ್ಕೊಂಡು ಈ ಪಾಠವನ್ನು ನಾನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಥ್ಯಾಂಕ್ ಯು.